ವೆಲ್ಕಮ್ ಬ್ಯಾಕ್ ಟು ಪರಿಮಳಾಸ್ ಕ್ರಿಯೇಟಿವಿಟಿ ಚಾನಲ್. ಇವತ್ತು ನಾವು ಒಂದು ಸಿಹಿ ತಿನಿಸನ್ನು ನೋಡೋಣ ಬನ್ನಿ. ಬೆಲ್ಲದ ಕೇಸರಿ ಬಾತ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಗ್ಯಾಸ್ ಮೇಲೆ ಬಾಣಲಿಯನ್ನು ಇಟ್ಟು 2 ಚಮಚ ಎಣ್ಣೆ ಹಾಗೂ 2 ಚಮಚ ತುಪ್ಪವನ್ನು ಹಾಕಿಕೊಳ್ಳಬೇಕು. ತುಪ್ಪ ಕಾಯ್ದ ನಂತರ ಒಂದು ಬೌಲ್ಗೆ 2 ಚಮಚ ತುಪ್ಪವನ್ನು ತೆಗೆದಿಟ್ಟುಕೊಳ್ಳಬೇಕು. ಆ ಬಾಣಲಿಯಲ್ಲಿ 4-5 ಲವಂಗ ಹಾಗೂ ಗೋಡಂಬಿ ಚೂರುಗಳನ್ನು ಹಾಕಬೇಕು. ಅದೇ ರೀತಿ ಒಣ ದ್ರಾಕ್ಷಿಗಳನ್ನು ಕೂಡ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದುಕೊಳ್ಳಬೇಕು. ಸಾಮಾನ್ಯವಾಗಿ ನಾವು ಶಿರಾ ಅಥವಾ ಕೇಸರಿ ಬಾತನ್ನು ಸಕ್ಕರೆ ಹಾಕಿ ತಯಾರಿಸ್ತೇವೆ. ಆದರೆ ಒಂದು ಹೆಲ್ದಿ ವರ್ಷನ್ ಅಂಥೇಳಿ ಇಲ್ಲಿ ನಾವು ಸಕ್ಕರೆ ಬದಲು ಬೆಲ್ಲದ ಪುಡಿಯನ್ನು ಬಳಸ್ತಾ ಇದ್ದೇವೆ. 1 ಕಪ್ ಬಾಂಬೆ ರವೆ ಅನ್ನು ಹಾಕಿ ಹುರಿದುಕೊಳ್ಳಬೇಕು. ಇನ್ನೊಂದು ಗ್ಯಾಸ್ ಸ್ಟವ್ ಮೇಲೆ 2.5 ಬಟ್ಟಲು ನೀರು, 1 ಬಟ್ಟಲು ರವೆಗೆ 2.5 ಬಟ್ಟಲು ನೀರನ್ನು ಹಾಕಿ ಕಾಯಲು ಇಡಬೇಕು. ಕೇಸರಿ ಭಾತ್ ಅಂದ ತಕ್ಷಣ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಿಹಿ ಖಾದ್ಯ. ನೀರು ಕುದಿ ಬಂದ ನಂತರ ಅದನ್ನು ಹುರಿದಿಟ್ಟುಕೊಂಡ ರವೆಗೆ ಸೇರಿಸಬೇಕು. ಗಂಟಾಗದಂತೆ ಚೆನ್ನಾಗಿ ತಿರುಗಬೇಕು. ಅದಕ್ಕೆ ಇಲ್ಲಿ ನಾವು ಬೆಲ್ಲದ ಪುಡಿಯನ್ನು ಬಳಸಿದ್ದೇವೆ. ನಮ್ಮ ಮನೆಯಲ್ಲಿ ಹೆಚ್ಚು ಸಿಹಿಯನ್ನು ಇಷ್ಟಪಡೋದ್ರಿಂದ ನಾನು 1/4 ಕಪ್ ಬೆಲ್ಲವನ್ನು ಇಲ್ಲಿ ಸೇರಿಸಿದ್ದೇನೆ. ಬೇಕಿದ್ದರೆ 1:1 ಅಂದರೆ 1 ಕಪ್ ಬಾಂಬೆ ರವೆಗೆ 1 ಕಪ್ ಬೆಲ್ಲದ ಪುಡಿಯನ್ನು ಸಹ ಸೇರಿಸಿಕೊಳ್ಳಬಹುದು. ಮೊದಲೇ ತೆಗೆದಿಟ್ಟುಕೊಂಡಂತಹ ತುಪ್ಪವನ್ನು ಮತ್ತೆ ಸೇರಿಸಿ ಚೆನ್ನಾಗಿ ತಿರುವಿ ಮುಚ್ಚಿ ಬೇಯಿಸಬೇಕು. 5 ನಿಮಿಷದ ನಂತರ ಸಿಹಿಯಾದ ಬೆಲ್ಲದ ಕೇಸರಿ ಬಾತ್ ಸವಿಯಲು ಸಿದ್ಧ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.